ಸರ್, ಮೋಟಿಗಿ ಗ್ರಾಮದಲ್ಲಿ ತಡರಾತ್ರಿ ಮನೆ ಮೇಲ್ಛಾವಣಿ ಕುಸಿದು ನಾಲ್ಕು ಜನ ಮರಣ ಹೊಂದಿದ್ದಾರೆ. ಅದ್ರ ಕುರಿತು ಏನು ಹೇಳ್ತಾರೆ? ಇವತ್ತು ಮೋಟಿಗಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಅತ್ಯಂತ ಹಳೆ ಮನೆ ಕುಸಿದು 4 ಜನ ದುರ್ಮರಣ ಹೊಂದಿದ್ದು ಅತ್ಯಂತ ದುರ್ಘಟನೆ ಇವತ್ತು ನಮ್ಮ ಮೋಟಿಗಿ ಗ್ರಾಮದಲ್ಲಿ ಸಂಭವಿಸಿದೆ. ಇಬ್ಬರು ದಂಪತಿಗಳ ಸಹಿತ 2 ಚಿಕ್ಕ ಮಕ್ಕಳು ಈ ದುರ್ಘಟನೆಯಲ್ಲಿ ಇವತ್ತು ಮರಣ ಹೊಂದಿದ್ದು ಇಡೀ ಒಂದು ಸಮಾಜಕ್ಕೆ ಒಂದು ಆಘಾತಕಾರಿಯಾದಂಥ ಸುದ್ದಿ ಇದು. ಈಗಾಗಲೇ ಸ್ಥಳಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಈ ಒಂದು ಶವವನ್ನು ತೆಗೆಯಲು ಎಲ್ಲ ರೀತಿಯಿಂದ ಇವತ್ತು ವ್ಯವಸ್ಥಿತವಾದ ಕಾರ್ಯಾಚರಣೆ ಮಾಡೋದ್ರ ಜೊತೆಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಸಹಿತ ಈ ಒಂದು ದುರ್ಘಟನೆ ಆದ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಇವತ್ತು ಜಿಲ್ಲಾ ಆಡಳಿತದಿಂದ ಮತ್ತು ತಾಲೂಕು ಆಡಳಿತದಿಂದ ಬರುವಂಥ ಸರ್ಕಾರದಿಂದ ಬರುವಂಥ ಎಲ್ಲ ಪರಿಹಾರಗಳನ್ನು ಕೊಡಿಸೋದ್ರ ಜೊತೆಗೆ ಆ ದಂಪತಿಗಳಿಗೆ ಇನ್ನೂ ಒಂದು ಗಂಡು ಚಿಕ್ಕ ಮಗು ಏನೈತಿ ಆ ಚಿಕ್ಕ ಮಗುವಿನ ಶಿಕ್ಷಣ ಮುಂದಿನ ಅವನ ಜೀವನಕ್ಕಾಗಿ ಸರ್ಕಾರದಿಂದ ಮತ್ತು ನಾವು ಅವರು ವೈಯಕ್ತಿಕವಾಗಿ ಸಹಾಯ ಮಾಡ್ತೀವಿ ಅಂತೇಳಿ ಈಗಾಗಲೇ ಆ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳಿದ್ದೀವಿ. ಇಂಥ ದುರ್ಘಟನೆ ಸಂಭವಿಸಬಾರ್ದಾಗಿತ್ತು. ಮಳೆ ಗಾಳಿ ಇವತ್ತು ಸಿಡಿಲು ಈ ಎಲ್ಲ ವ್ಯವಸ್ಥೆಯಿಂದ ಇವತ್ತು ಆ ಮನೆ ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ಆ ಕುಟುಂಬಕ್ಕೆ ಭಗವಂತ ಇವತ್ತು ಧೈರ್ಯವನ್ನು ತುಂಬಲಿ. ಆ 4 ಜನ ಇವತ್ತು ಏನು ದುರ್ಮರಣಕ್ಕೆ ಒಳಗಾಗ್ಯಾರ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಅದು ಸಲುವಾಗಿ ಆ ಪುಸ್ತಕಗಳ 5 ಲಕ್ಷ ಅವನ ಶಿಕ್ಷಣ ಅವನಿಗೇನಾಗುವಂಥ ಮುಂದೆಲ್ಲನೂ ಕೂಡ ಆಗಬೇಕು. ಆಮೇಲೆ ಅದಕ್ಕೆ ಅವ್ನ ಶಿಕ್ಷಣ ಅವನಿದು ಆಗ್ಬೇಕು. ಅದು ಬೇರೆ ಯಾರು ಮುಟ್ಟಂಗಿಲ್ಲ ಅಂದರೆ ಅವ್ನಿಗೆ ಅಷ್ಟು ಸೀಮಿತ ಏನುವ ಅವಾಗ ಬಂದ ಬಡ್ಡಿಗಂದ ಮಾಡ್ಕೊಂಡು ಹೋಗಿ ಮುಂದೆ ಒಂದು ಶಿಕ್ಷಣಕ್ಕಾಗಿ ಮಾಡ್ಕೊಂಡು ಹೋಗಿ ಮಾಡ್ತಿದ್ದವ್ರೆ ನಾವು ಯಾರು ಆಗ್ಬೇಕಂತ ಬೈತಾರೋ ಅಡ್ಡ ಆಗ್ಯದ.